ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಅಧಿಪತಿ ಕೂಡ ಚಂದ್ರ ಆಗಿರ್ತಾನೆ. ಈ ರಾಶಿಯವರಿಗೆ ಗುರುಬಲ ಬೇರೆ ಬರ್ತಾ ಇದೆ. ಈ ರಾಶಿಯವರಿಗೆ ಪುನರ್ವಸು ನಕ್ಷತ್ರ, ಪುಷ್ಯ ನಕ್ಷತ್ರ, ಆಶ್ಲೇಷ ನಕ್ಷತ್ರದವರಿಗೆ, ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಅನೇಕ ಅವಕಾಶಗಳು ಅದಷ್ಟಕ್ಕದೇ ಹುಡ್ಕೊಂಡು ಬರುತ್ತೆ. ಅನಿರೀಕ್ಷಿತವಾಗಿ ಬದಲಾವಣೆಯಾಗುತ್ತೆ. ಆರ್ಥಿಕವಾಗಿ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ತಾವೇನು ಮಾಡ್ತೀರ ಅಂದರೆ ಸ್ವಲ್ಪ ಹಣ ಬರ್ತಾ ಇರುತ್ತೆ, ಇನ್ನೂ ಬರಬೇಕು ಅಂತ ಮಾನಸಿಕವಾಗಿ ತೊಳಲಾಟ ಬೇಡ ಅಂತ ಹೇಳುತ್ತೆ. ಹೊಸ ಮಾರ್ಗಗಳು, ಹೊಸ ಅವಕಾಶಗಳು ಬರ್ತಕ್ಕಂಥದ್ದು, ಹಾಗೆ ವೆಚ್ಚಗಳಿದ್ದೇ ಇರುತ್ತೆ. ಆದರೆ ಗುರುಗ್ರಹದ ಪ್ರಭಾವದಿಂದ ಹೊಸ ವ್ಯಾಪಾರಕ್ಕೆ ಕೈ ಹಾಕಕ್ಕೆ ಹೋಗ್ತೀರಾ. ಹಳೆ ಉಳಿತಾಯದಿಂದ ಪ್ರಯೋಜನ, ಈಗಾಗಲೇ ಉಳಿತಾಯ ಮಾಡಿಟ್ಟಿದ್ದೀರಾ, ಅದರಿಂದ ಪ್ರಯೋಜನ. ರೈತರಿಗೆ ಭೂಮಿ ತಗೊಳ್ಳೋಕ್ಕೆ ಸ್ವಲ್ಪ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆ ಈ ಒಂದು ಕರ್ಕಾಟಕ ರಾಶಿಯವರಿಗಿರುತ್ತೆ. ಹಾಗೆಯೇ ಮಹಿಳೆಯರಿಗೆ ಉದ್ಯೋಗಕ್ಕಾಗಿ ಅಥವಾ ಏನೋ ವ್ಯಾಪಾರ ಸ್ಟಾರ್ಟ್ ಮಾಡ್ತೀರಾ, ಲಾಭ ಬರುತ್ತೆ. ಒಂದು ಹಾಲಿನ ವ್ಯಾಪಾರ ಇರ್ಬೋದು, ಬೋಟಿಕ್ ಇರ್ಬೋದು, ಬ್ಯೂಟಿ ಪಾರ್ಲರ್ ಇರ್ಬೋದು, ಸಣ್ಣ ಅಂಗಡಿ ಇರ್ಬೋದು, ಟೈಲರಿಂಗ್ ಶಾಪ್ ಇರ್ಬೋದು, ಇವೆಲ್ಲ ಸಣ್ಣ ಉದ್ಯಮಗಳು. ಇದನ್ನು ಮಾಡೋಕ್ಕೆ ಹೋದರೂ ಕೂಡ ಮಹಿಳೆಯರಿಗೆ, ಕರ್ಕಾಟಕ ರಾಶಿ ಮಹಿಳೆಯರಿಗೆ ಸಖತ್ ಒಳ್ಳೆಯ ವ್ಯಾಪಾರ ಆಗ್ತೈತೆ. ಬಹಳಷ್ಟು ಆರ್ಥಿಕವಾಗಿ ಸಬಲತೆ ಪಡೀತೀರಾ. ಈಗಾಗಲೇ ನಾವು ತುಂಬ ಕೊರಗೋಗಿದ್ದೀವಿ, ನಮ್ಗೆ ತುಂಬ ಲಾಸ್ ಆಗಿದೆ, ದುಡ್ಡಿಲ್ಲ ಅಂಥವ್ರಿಗೆ ಶುಭ ಆಗ್ತಕ್ಕಂಥ ಯೋಗ. ಪಾಲುದಾರಿಕೆಯಿಂದ ಶುಭ ಆಗ್ತಕ್ಕಂಥದ್ದು, ಬೇರೆಯವರ ಅಪರಿಚಿತರಿಂದ ಸಹಾಯ ಸಿಗ್ತಕ್ಕಂಥ ಯೋಗ, ಅದರಿಂದ ಹಣ ನಮ್ಮಲ್ಲಿ ರೊಟೇಷನ್ ಆಗ್ತಕ್ಕಂಥ ಯೋಗ, ವಾಹನ ಬದಲಾವಣೆ ಯೋಗ, ಮನೆ ಬದಲಾವಣೆ ಯೋಗ. ಜೊತೆಗೆ ನಿಮಗೇನು ಅಂತ ಹೇಳಿದ್ರೆ ಹಣಕಾಸು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಟೆನ್ಷನ್ ಜಾಸ್ತಿ ಇರುತ್ತೆ ಈ ವರ್ಷ. ಅದಕ್ಕೆ ತಜ್ಞರ ಸಲಹೆ ತಗೊಳ್ಳೋದು, ಗುರು ಹಿರಿಯರ ಸಲಹೆ ತೊಗೊಂಡಿದ್ದೆ ಆದರೆ ಅದು ತುಂಬಾ ಒಳ್ಳೆಯದಾಗುತ್ತೆ. ಮಾರ್ಚು, ಏಪ್ರಿಲ್, ಜೂನಲ್ಲಿ ನಿಮಗೆ ಹಣದ ಹರಿವು ತುಂಬ ಚೆನ್ನಾಗಿರುತ್ತೆ ಈ ರಾಶಿಯವರಿಗೆ. ಮಾರ್ಚ್, ಏಪ್ರಿಲ್ ಮತ್ತು ಜೂನ್. ಅದೇ ಸ್ವಲ್ಪ ಟೆನ್ಷನ್, ಈ ಹಣ ಸ್ವಲ್ಪ ಕಡಿಮೆ ಆಗೋದು ಯಾವಾಗ? ಅಕ್ಟೋಬರ್, ನವಂಬರ್, ಡಿಸೆಂಬರಲ್ಲಿ ಸ್ವಲ್ಪ ಹಣದ ತೊಂದರೆ ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರೋದು. ಮತ್ತು ರಿಯಲ್ ಎಸ್ಟೇಟ್ ಅವರು ಸ್ವಲ್ಪ ಕಾಗದ ಪತ್ರ ನೋಡಿಕೊಂಡು ಇನ್ವೆಸ್ಟ್ ಮಾಡ್ಕೊಂಡಿದ್ದೆ ಆದರೆ ಅದು ತುಂಬ ಶುಭ ಆಗುತ್ತೆ. ಈ ರಾಶಿಯವರು ವೃದ್ಧರಿಗೆ, ಮುದುಕರಿಗೆ ಅಥವಾ ಅಶಕ್ತರಿಗೆ ಸಹಾಯ ಮಾಡಿದ್ದೆ ಆದರೆ ಈ ರಾಶಿಯವರಿಗೆ ಇನ್ನೂ ಹೆಚ್ಚು ಹಣ ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಈ ಕರ್ಕಾಟಕ ರಾಶಿಯವರು ಪ್ರತಿನಿತ್ಯವೂ ಸಹ ಸಾಕ್ಷಾತ್ ಏನು ಆ ಒಂದು ಗೌರಿಯ ಅನುಗ್ರಹ ಪಡ್ಕೊಳ್ಳೋದು, ಪಾರ್ವತೀ ದೇವಿಯ ಅನುಗ್ರಹ ಪಡ್ಕೊಳ್ಳೋದು, ಓಂ ಪ್ರಕೃತ್ಯೈ ನಮಃ ಈ ಮಂತ್ರವನ್ನು, ಓಂ ಪ್ರಕೃತ್ಯೈ ನಮಃ ಇದನ್ನು ಹೆಚ್ಚು ಜಪ ಮಾಡ್ಕೊಳ್ಳೋದು, ಕೆಂಪು ಸೀರೆಯನ್ನು ಯಾರಿಗಾದರೂ ದಾನ ಮಾಡೋದು, ಕೆಂಪು ವಸ್ತ್ರವನ್ನು ದಾನ ಮಾಡ್ಕೊಂಡಿದ್ದೆ ಆದರೆ ತುಂಬಾ ಶುಭ ಆಗ್ತಕ್ಕಂಥ ಸಾಧ್ಯತೆ. ಗೋಮತಿ ಚಕ್ರವನ್ನು ತಾವು ಯಾವಾಗಲೂ ಪರ್ಸಲ್ಲಿ ಎಲ್ಲ ಕಡೆ ಸಿಗುತ್ತೆ. ಗೋಮತಿ ಚಕ್ರ ಅದು ದೇವಸ್ಥಾನದಲ್ಲಿಟ್ಟು ಮನೆಯಲ್ಲಿ ಅಭಿಷೇಕ ಮಾಡಿ ಅದನ್ನು ಯಾವತ್ತೂ ನೀವು ಪರ್ಸಲ್ಲಿ ಇಟ್ಕೊಂಡು ಓಡಾಡಿದ್ದೆ ಆದರೆ ಹೆಚ್ಚು ಹಣ ಬರ್ತಕ್ಕಂಥ ಸಾಧ್ಯತೆ ಈ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ತುಂಬ ಚೆನ್ನಾಗಿರುತ್ತೆ.